ಸತ್ಯವೆಂಬ ತಿಳಿಯಕೋ ಸತ್ಯವಾಕ್ಯ ಚಿತ್ತದ ಮನ್ನವಿಯಾದ ಉತ್ತರೆಯನ್ನು ಹೆಡೆತೊಡೆಯ ಮೇಲೆ ಕುಳಿತುಕೋ. ಸುರಬಲ ಮೊತ್ತಕ್ಕೆ ಮುತ್ತುವಿಗೆ ತುತ್ತು ಮಾಡಿ ಅವರ ಪತ್ನಿಯರ ಕಂಠ ಸೂತ್ರವನ್ನು ಹಳಸುವ ಬುಧಬಲಪ್ಪನ್ನೆನ್ನುವುದನ್ನು ಗೊತ್ತಲ್ಲವೇ? ಎಲೈ ಮತ್ತಗ ಜಗಾಮನೆ, ಈ ಜಗತ್ತವೇ ತಲೆ ಕೆಳಗಾಗುವ ಕಲಿಪಟೋತ್ಪನೆಗೆ ಇಂಥ ಮಿಥ್ಯೆ ನುಡಿ ನುಡುವೆಲ್ಲ ನಾನೇ. ಉತ್ತರ ಪ್ರೋತ್ಸಾಹದಲ್ಲ ನಿಮ್ಮಣ್ಣ ನಮ್ಮ ಉತ್ತರನ ಚಂದ್ರ ಬಲವನ್ನು ನೋಡಿ ಭಯವನ್ನು ಕೊಟ್ಟು ಹಿಂದಕ್ಕಿಡಿದ ದಾರಿ. ಅವನಂತೆ ಎನ್ನಂತೆ ತಿಳಿದಿರುವ ಉತ್ತರೇ ಮೊದಲ ಕಟಾರೆ ಹಿಡಿ ನಿನ್ನ ಅಂತಃಪುರಕ್ಕೆ ದಾರೆ. ನಿನ್ನ ಹಠವನ್ನು ಬಿಡೋದಲ್ಲವೇ? ನಾನು ಯುದ್ಧವನ್ನು ಮಾಡ ಬಂದರೆ ನನ್ನ ಹಠವನ್ನು ಬಿಡುವನ್ನು ಸುಂದರೇ. ಹೌದು ಸುಂದರೇ, ಸುಂದರೇ ಕಾಂತೆ ಮನೋಹರೇ ಒಲ್ಲವೇ? ಏನು ಹೇಳು ಸುಂದರೇ? ಹೇಳುವನು ಕೇಳು. ಏನು ಸುಂದರೇ? ಸತಿಯಾರಿಯನ್ನ ಮಾತನ್ನು ಮೀರಬೇಡ ಪ್ರಾಣೇಶ, ಬಿಟ್ಟು ಬಿಡ ನಿನ್ನ ಮನದ ಆದೇಶ. ವಿರಾಟನ ತನ್ನ ಜಾತಿಯಾದ ಪಟ್ಟದರಸಿಯೇ ಜಗದಾಕ್ಷನನ್ನ ಪಡೆದ ಮನ್ಮಥನ ಮುದನ ವಿರಳಿಸಿ ಕಲಿತನಾದನೆಂದು ಹೇಳಿದೆಯಲ್ಲ, ಅವನು ಉಳಿಗಣ್ಣಿನೋಳು ಪತ್ವೀಕುಟ ಹೇಳಿದೆಯಲ್ಲ. ಅಂದರೆ ಮನ್ಮಥನೊಬ್ಬನಳಗನ ಸಮಸ್ತ ದೇವತಾ ನಿಗಳಕ್ಕೆ ತಾಳಗನ ಬಾಡಿಯಂ ತಪ್ಪಿಸಿ ಗಿರಿಜಾದೇವಿಗೆ ಪರಮೇಶ್ವರಿಗೆ ಪಾಯಿಗ್ರಹವನ್ನು ಮಾಡಿಕೊಂಡು ಅವಳ ಜಲವನ್ನು ಸಾಫಲ್ಯ ಮಾಡಿಕೊಂಡನ. ಇಂದಿನ ಗಂಡನದೆಲ್ಲ ಬಲ ಗಂಡನಾದ ಖಡ್ಲ ತೋನಾದಿಗಳ ಸುಂಡಾಲ ಸಮುದಾಯ ಗಂಡ ಬೇಲಿಂಡರಿಸಿ ತೊಟ್ಟಡೆ ಪತ್ತನತರ ಮಾದಲು ದ್ರಾಕ್ಷಣಂ ಪಡೆದ ಅರ್ಜುನನ ತಾಂಗಿಯಾದ ಸುಭದ್ರ ದೇವಿಯ ಗರ್ಭದಲ್ಲಿ ಉದ್ಭವಿಸಿದ ಸಾತ್ವಿಕವನ್ನು ರಮಣಿ ಕೈಕಳ ವಾಣೆ. ಅದೇನು ಚೆನ್ನಾಗಿ ಹೇಳು.
ಕೈಗೊಂಡಿರುವಲ್ಲ ಸುಂದರಿ, ನಾನು ಹೋಗಬೇಕಾಯಿತು. ಹೋಗುವೆ ಹೌದು ಸುಂದರಿ. ಇದ್ಯಾಕೊಂಡು ತಮ್ಮ ಗಿಮಿ 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 ತಿರುಗಿ ಬಂಡಿ ಬಡ್ದಂಗ ಕಲ್ಕೊಂಡ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿ ಮತ್ತು ಅಭಿಮಾನ್ಯ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ.